ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ಕೊನೆಯಲ್ಲಿ ನಾನು ಕಿಟ್ಟಿ ಪಾರ್ಟಿ ಫೋಟೋಸ್ನೆಲ್ಲ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಲಾಸ್ಟಿಗೆ ಮತ್ತೆ ಹೋಗ್ಬಿಟ್ಟಿತ್ತು. ಸೊ ಹೋದ ವ್ಲಾಗಲ್ಲಿ ನಾನು ಹೇಗೆ ಕಿಟ್ಟಿ ಪಾರ್ಟಿ ಸೆಲೆಬ್ರೇಟ್ ಮಾಡಿದ್ವಿ, ಡಿಫ್ರೆಂಟಾಗಿ ಕೇಸರಿ ಬಿಳಿ ಹಸಿರು ಥೀಮಲ್ಲಿ ಎಲ್ಲರೂ ಹಾಕ್ಕೊಂಡು ಬಂದಿದ್ದರು. ಕರ್ಫ್ಯೂ ಇದ್ದರೂ ಕೂಡ ಸ್ವಲ್ಪ ಜನನೇ ಬಂದಿದ್ದರೂ ಕೂಡ ಗೇಮ್ಸು ಹಾಗೆ ಸ್ನ್ಯಾಕ್ಸು ಎಲ್ಲನೂ ತುಂಬ ಚೆನ್ನಾಗಿ ಪ್ಲ್ಯಾನ್ ಪ್ರಕಾರನೇ ಎಲ್ಲ ನಡೀತು ಕೂಡ. ನೀವು ಕೂಡ ತುಂಬಾ ಎಂಜಾಯ್ ಮಾಡಿದ್ದೀರಾ. ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇವತ್ತಿನ ಈ ವ್ಲಾಗಲ್ಲಿ ನೀವು ನೋಡ್ಬೋದು, ನಾವು ಸ್ವಾತಿ ಸಂದೀಪ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದ ಕ್ಷಣಗಳು. ಹಾಗೆಯೇ ಇಷ್ಟು ದಿನ ಸ್ವಾತಿ ನಮ್ಮ ಜೊತೆಯಲ್ಲೇ ಇದ್ಲು. ಕರ್ಫ್ಯೂ ಎಲ್ಲ ಇದ್ದಿದ್ದರಿಂದ ಬಸ್ ಫೆಸಿಲಿಟಿ ಇರಲಿಲ್ಲ ಭದ್ರಾವತಿಯಿಂದ ಓಡಾಡೋದಕ್ಕೆ. ಸೊ ಇಲ್ಲಿಂದನೇ ಓಡಾಡ್ತಿದ್ಲು ಆಫೀಸಿಗೂ ಕೂಡ. ಅದಕ್ಕೋಸ್ಕರ ನಾವು ತುಂಬಾ ಯೂಸ್ ಟು ಆಗಿಬಿಟ್ಟಿದ್ವಿ ಅವಳಿಗೆ. ಇಷ್ಟು ದಿನ ನಮ್ಮ ಜೊತೆಗಿದ್ದು ಈಗ ವಾಪಸ್ ಬಿಟ್ಟು ಬರೋಕ್ಕೆ ಹೋಗ್ತಿದ್ದೀವಿ. ಇವತ್ತು ತುಂಬಾ ಬೇಜಾರಾಗ್ತಾ ಇದೆ ಅವಳಿಗೆ ಬಿಟ್ಟು ಬರೋಕ್ಕೆ, ಬಟ್ ಸ್ಟಿಲ್ ಹೋಗಲೇಬೇಕಲ್ವಾ. ಅದಕ್ಕೆ ಇವತ್ತಿನ ಈ ವ್ಲಾಗಲ್ಲಿ ನೀವು ಅಲ್ಲಿ ಹೋಗಿ ಅತ್ತೆ ಅವಳಿಗೆ ಬಾಗಿಣ ಎಲ್ಲ ಕೊಟ್ಟು ಬರೋದನ್ನು ನೋಡ್ಬೋದು. ರೈಟ್ ಫಿಟ್ಟಿಂಗ್ ಸುದೀಪ್ ಸಾರಿ ನಿನ್ನ ಬಂದ ನನಗೆ ಲೇಟ್ ಆಯ್ತು. ಇಲ್ಲ ಮಾತಾಡೋದಿಲ್ಲ, ಕಮ್ಮಿ ಆಯ್ತು ಜ್ವರ ಇರಲಿಲ್ಲ, ಮೈಕನ್ನು ಅದೇ ಎಲ್ಲ ಕ್ಲೀನ್. ಮಾವ ಕೆಳಗಡೆ ಮನೆ ಬಾಡಿಗೆ ಮನೆಗೆ ಅಂತ ಕೊಡ್ತಿದ್ದೀವಲ್ಲ, ಆ ಮನೆಗೆ ಇಟಾಲಿಯನ್ ಕಿಚನ್ ಮಾಡಿಸ್ತಾ ಇದ್ದಾರೆ. ಸೊ ಫುಲ್ ಅಲ್ಲಿ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಕೆಲಸ ಎಲ್ಲ ಮುಗಿಸಿ ಕ್ಲೀನಿಂಗೆಲ್ಲ ಮಾಡಿ ನಾವು ಗಾಳಿಪಟ 2 ನೋಡಿ ಬರೋಷ್ಟರಲ್ಲಿ ತುಂಬಾ ಹುಷಾರಿಲ್ಲದೆ ಮಲಗಿಬಿಟ್ಟಿದ್ರು, ಬಾಡಿ ಪೇಯ್ನು ಫೀವರು ಅಂತ. ಸೊ ನಾವು ಬಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದು ಟ್ಯಾಬ್ಲೆಟ್ ನುಂಗಿದ ಮೇಲೆ ಮಲಗಿದ್ದು. ನೆಕ್ಸ್ಟ್ ಡೇಗೆ ಈಗ ಸ್ವಲ್ಪ ಬೆಟರ್ ಆಗಿದ್ದಾರೆ. ಸೊ ಇವತ್ತು ಸಂದೀಪು ಸ್ವಾತಿ ಕೂಡ ಹೋಗ್ತಿದ್ದಾಳೆ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಿದ್ದೀವಿ. ಏನು ಅಡುಗೆ ಮಾಡಿಸೋದು, ಚಿಕನ್ ಮಟನ್ ತರೋದಾ ಏನು ತರೋದು ಅಂತೆಲ್ಲನೂ ಡಿಸ್ಕಸ್ ಮಾಡ್ತಿದ್ದಾರೆ. ಹಾಗೆ ಚರಿತ್ ಜೊತೆಗೆ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ನಾನು ಅವನಿಗೆ ತಿಂಡಿ ಕೂಡ ತಿನ್ನಿಸ್ತಾ ಇದ್ದೀನಿ. ಕಾರ್ತಿಕ್ ಅವರ ದೊಡ್ಡಪ್ಪನ ಮಗಳು ಒಬ್ಬರಿದ್ದಾರೆ, ಇಲ್ಲಿಂದ ಹತ್ತಿರದಲ್ಲೇ ಒಂದು ಊರಲ್ಲಿ. ಅವ್ರ ಗದ್ದೆ ಕಡೆ ಎಲ್ಲ ಹೋಗಿ ಬರೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಎಲ್ಲಾದರೂ ಹೋಗಿ ಬಂದರೆ ಚೆನ್ನಾಗಿ ಅನಿಸುತ್ತೆ, ರಿಫ್ರೆಶಿಂಗ್ ಅನಿಸುತ್ತೆ. ಹಳ್ಳಿ ಕಡೆ ಎಲ್ಲ ವಾತಾವರಣ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇವಾಗಲೇ ಒಂದು ನಿದ್ದೆ ಸ್ಟೇಟಿಗೆ ಹೋಗ್ತಾ ಇದ್ದಾನೆ, ಅದಕ್ಕೆ ನಾನು ತಿನ್ಸ್ಬಿಡೋಣ ಅಂತ ತಂದೆ. ನಾವು ಎಲ್ಲೂ ನಿಲ್ತಾನೆ ಇಲ್ಲ. ಜಸ್ಟ್ 1 hour ಹೋಗಿ ಬಂದಿದ್ದು, ಬಟ್ ತುಂಬಾ ರಿಫ್ರೆಶಿಂಗ್ ಆಗಿತ್ತು. ನಿಮಗೆ ಈ ಥರ ವಾತಾವರಣ ಇಷ್ಟ ಆಗುತ್ತಾ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಇದು ಹೇಗಿದೆ ಈ ಹಳ್ಳಿ ಇದು ಅಂತ ಕೂಡ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನಾನು ಮೇಲೆ ನೋಡ್ಕೊಂಡು ಎಲ್ಲೆಲ್ಲ ಹೋಗ್ತಿದ್ದೀನಿ. ಇದು ಮೊನ್ನೆ ಒಂದು 3 ತಿಂಗಳು 4 ತಿಂಗಳಾಗಿಲ್ಲ ಜಮೀನು ತಗೊಂಡಿದ್ದು, 1 ವರ್ಷಕ್ಕೆ ಎಷ್ಟು ಬೇಕಾಯ್ತು. ಈಗ ಗದ್ದೆ ಎಲ್ಲ ನೋಡಿಕೊಂಡು ಮನೆ ಕಡೆ ಬಂದಿದ್ದೀವಿ. ಮನೆ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅವನಿಗೆ ನೋಡ್ತಿರಂಗೆ ಹೊರಗೆ ಹೋಗ್ಬಿಡ್ತಾನೆ. ಹೌದಾ? ಪರವಾಗಿಲ್ಲ ಪರವಾಗಿಲ್ಲ.
ಅಲ್ಲಿಂದ ಬಂದ ತಕ್ಷಣ ಚರಿತಿಗೆ ಫ್ರೆಶ್ ಅಪ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಇವತ್ತು ನಾನು ಅವನಿಗೆ ಸ್ನಾನಕ್ಕೆ ಮಾಮಾಅರ್ತ್ ಅವರ ಕೋಕೋ ಸಾಫ್ಟ್ ಬಾಡಿ ವಾಶ್ನ ಯೂಸ್ ಮಾಡ್ತಿದ್ದೀನಿ. ಇದು ಮಕ್ಕಳ ಸ್ಕಿನ್ನಿಗೆ ತುಂಬ ಜೆಂಟಲ್ ಆಗಿದೆ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಕೋಕೋನಟ್ ಮಿಲ್ಕ್, ಟರ್ಮರಿಕ್ ಮಿಲ್ಕ್ ಮತ್ತು ಕ್ಯಾಲೆಂಡುಲಾ. ಇದು ಸ್ಕಿನ್ ಜೆಂಟಲ್ ಆಗಿ ಕ್ಲೀನ್ ಮಾಡುತ್ತೆ, ಹಾಗೆ ಇನ್ಫೆಕ್ಷನಿಂದ ಪ್ರಿವೆಂಟ್ ಮಾಡುತ್ತೆ. ಇದರಲ್ಲಿ ಟಿಯರ್ ಫ್ರೀ ಫಾರ್ಮುಲಾ ಇರೋದ್ರಿಂದ ಕಣ್ಣಿಗೇನಾದರೂ ಸಿಡಿದ್ರೂ ಕೂಡ ಕಣ್ಣಲ್ಲಿ ನೀರು ಬರೋದಿಲ್ಲ, ಉರಿ ಆಗೋದಿಲ್ಲ. ಇದು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿದೆ. ನಿಮಗೆ ಗೊತ್ತಾಗುತ್ತೆ ಸ್ನಾನ ಮಾಡಿಸಿದ ತಕ್ಷಣ ಮಗು ಸ್ಕಿನ್ ಎಷ್ಟು ಸಾಫ್ಟಾಗಿ, ನರಿಷ್ಡಾಗಿ, ಮಾಯಿಶ್ಚರೈಸ್ಡಾಗಿ ಆಗಿದೆ ಅಂತ. ನಿಮಗೆ ಮಾಮಾಅರ್ತ್ ಅವರ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ ನಾನು, ಪ್ಲ್ಯಾಂಟ್ಸ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ. ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ಅವರು ನಿಮ್ಮ ಪ್ರತಿ ಆರ್ಡ್ರೂ ಒಂದು ಟ್ರೀ ಜೊತೆ ಲಿಂಕ್ ಮಾಡ್ತಾರೆ. ಅದನ್ನು ನಿಮಗೆ ಮೇಲ್ ಕೂಡ ಮಾಡಿರ್ತಾರೆ, ನೀವು ಟ್ರ್ಯಾಕ್ ಮಾಡಿ ನೋಡ್ಕೋಬೋದು. ಹಾಗೆಯೇ ಅವ್ರ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ರಾಯ್ಡ್ ಮತ್ತು ಐಫೋನ್ ಯೂಸರ್ಸ್ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೇಲು ಡಿಸ್ಕೌಂಟ್ ಇದ್ದಾಗ ನಿಮಗೆ ಗೊತ್ತಾಗ್ತಾ ಇರುತ್ತೆ, ನೋಟಿಫಿಕೇಷನ್ ಬಂದಾಗ. ಆ ಟೈಮಲ್ಲಿ ಶಾಪಿಂಗ್ ಮಾಡೋದ್ರಿಂದ ತುಂಬ ಹಣ ಉಳಿಸ್ಬೋದು ಕೂಡ. ಇವರ ಎಲ್ಲ ಪ್ರಾಡಕ್ಟ್ಸು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ, ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ. ಅದರಿಂದ ನೀವು ಧೈರ್ಯವಾಗಿ ಯೂಸ್ ಮಾಡ್ಬೋದು. ಹಾಗೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ, ಹಾಗೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಲಿಂಕ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ, ಅದಕ್ಕೋಸ್ಕರ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ಔಟ್ ಮಾಡಿ ನೋಡ್ಬೋದು. ಇಷ್ಟೆಲ್ಲ ಆದರೂ ಇದ್ರದ್ದು ಸ್ಕಿನ್ನಲ್ಲ, ಇಷ್ಟು ಇದಿರ್ಬೋದು ಅದಕ್ಕೆ. ಏನಕ್ಕ ಇದು ಈ ಕಲರ್ ಬ್ಲೌಸ್ ಹೊಲಿಸ್ಬೇಕಾ? ನೀವು ನನ್ನ 2-3 ವ್ಲಾಗ್ ಹಿಂದಿನ ವ್ಲಾಗಲ್ಲಿ ನೋಡಿದರೆ ಸ್ವಾತಿ ವಾರ್ಡ್ರೋಬ್ನ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ಆರ್ಗನೈಸ್ ಮಾಡ್ತಾ ಮಾಡ್ತಾ ಕುರ್ತಾಗಳೆಲ್ಲ ಗೊತ್ತಾಯಿತು. ಬಟ್ ಸೆಟ್ ಇರೋದ್ರಲ್ಲಿ ಪ್ಯಾಂಟ್ ಒಂದು ಕಡೆ, ದುಪ್ಪಟ್ಟ ಒಂದು ಕಡೆ, ಟಾಪ್ ಒಂದು ಕಡೆ ಆಗಿಬಿಟ್ಟಿದ್ವು. ಯಾವುದಕ್ಕೆ ಯಾವ್ದು ಪ್ಯಾಂಟು ಯಾವ್ದು ದುಪ್ಪಟ್ಟ ಅಂತಲೇ ಗೊತ್ತಾಗ್ತಿರಲಿಲ್ಲ, ಅಷ್ಟು ಕನ್ಫ್ಯೂಸ್ ಆಗೋಕ್ಕೆ ಶುರು ಆಗೋಗ್ಬಿಟ್ಟಿತ್ತು. ಎಷ್ಟೊಂದು ಬಟ್ಟೆಗಳು ಯೂಸ್ ಮಾಡದೇ ಇರೋದು ಕೂಡ ಇಟ್ಟಿದ್ಲು, ಅದನ್ನ ಯಾರಿಗಾದ್ರೂ ಯೂಸ್ ಆಗೋವಂಥವ್ರಿಗೆ ಕೊಡೋಣ ಅಂತ. ಅವಳಿದ್ದಾಗ ಕೇಳಿ ಕೇಳಿ ಯಾವ್ದು ಬೇಕು ಯಾವ್ದು ಬೇಡ, ಇದ್ರದ್ದು ಸೆಟ್ ಯಾವುದು ಕೇಳಿ ಜೋಡಿಸೋಣ ಅಂತ ನಾನು ಅರ್ಧಕ್ಕೆ ನಿಲ್ಲಿಸಿದ್ದೆ. ಸೊ ಇವತ್ತು ಸ್ವಾತಿ ಸಿಕ್ಕಿದ್ಲು, ಇನ್ನೇನು ಹೋಗ್ಬಿಡ್ತಾಳೆ ಅಂತ. ಅವಳು ಹೋಗೋಕ್ಕೂ ಮುಂಚೆ ಕೂರಿಸ್ಕೊಂಡು ಮಧ್ಯರಾತ್ರಿ ಸ್ಟಾರ್ಟ್ ಮಾಡಿದ್ದು. ಬೆಳಗಿನ ಜಾವ 3 ಗಂಟೆವರೆಗೂ ಕ್ಲೀನ್ ಮಾಡ್ಕೊಂಡು ಕೂತಿದ್ದೀವಿ. ಸೊ ಈಗೆಲ್ಲನೂ ಅವಳು ಕೇಳಿ ಕೇಳಿ ನಾನು ಸಪ್ರೇಟ್ ಮಾಡ್ತಿದ್ದೀನಿ. ಆಲ್ಟ್ರೇಷನ್ ಇರೋವು ಅಥವಾ ಡೊನೇಟ್ ಮಾಡೋವಂಥವು ಅಥವಾ ಯಾವ್ದ್ಯಾವ್ದು ಸೆಟ್ ಎಲ್ಲ ಜೊತೆಗೆ ಮಾಡಿ ಕೊನೆಗೆ ನಿಮಗೆ ಔಟ್ಕಮ್ ತೋರಿಸ್ತೀನಿ. ಮಧ್ಯದಲ್ಲಿ ಅತ್ತೆ ಕಾರ್ತಿಕ್ಕು RRR ಫಿಲ್ಮ್ ನೋಡ್ತಿದ್ರು ಮಾವನ ಜೊತೆ. ಫಿಲ್ಮ್ ಮುಗಿಸಿ ಬಂದರೂ ಕೂಡ ನಮ್ದು ಆಗಿರಲಿಲ್ಲ. ಸೊ ಬೈತಿದ್ದಾರೆ, ಮಲ್ಕೊಳ್ಳೋದು ಬಿಟ್ಟು ಏನು ಮಾಡ್ಕೊಂಡು ಕೂತಿದ್ದೀರಾ ರಾತ್ರಿ ಎಲ್ಲ ಅಂತ. ಬಟ್ ಈ ಟೈಮ್ ಸಿಗದೇ ಇದ್ದರೆ ಮತ್ತೆ ಸ್ವಾತಿ ಯಾವಾಗ ಫ್ರೀ ಮಾಡ್ಕೊಂಡು ಬರ್ತಾಳೋ ಗೊತ್ತಿಲ್ಲ, ಅದಕ್ಕೆ ಇವತ್ತೇ ಮುಗಿಸೋಣ ಅಂತ ಮುಗಿಸ್ತಿದ್ದೀವಿ. ಸೊ ಒಂದಷ್ಟು ಬಟ್ಟೆಗಳನ್ನ ಡೊನೇಟ್ ಮಾಡೋಕ್ಕೆ ಇಟ್ಟಿದ್ದೀವಿ, ಇನ್ನೊಂದಷ್ಟು ಬಟ್ಟೆಗಳನ್ನ ಆಲ್ಟ್ರೇಷನಿಗೆ ಇಟ್ಟಿದ್ದೀವಿ. ನಿಮಗೆ ಕಲೆಕ್ಷನ್ ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗಾದರೂ ಫ್ರೀ ಟೈಮ್ ಸಿಕ್ಕಾಗ. ಸ್ವಾತಿ ಅದರಲ್ಲಿ ಇಲ್ಲಿಟ್ಟಿರೋ ಬಟ್ಟೆಗಳಲ್ಲಿ ಅವಳ ಯಾವುದು ಬೆಸ್ಟ್ ಡ್ರೆಸ್ಸಸ್ ಕಲೆಕ್ಷನ್ ಇದೆ ಅದನ್ನು ನಿಮಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ, ಕ್ಲೀನಾಗಿ ಹೇಗೆ ಕಾಣುತ್ತೆ ಅಂತೆಲ್ಲ. ಸೊ ನಿಮಗೂ ಕೂಡ ಡ್ರೆಸ್ ಬಗ್ಗೆ ಕೆಲವೊಂದು ಐಡಿಯಾಸ್ ಸಿಗುತ್ತೆ. ಸೊ ಎಲ್ಲ ಜೋಡಿಸಿಟ್ಟಾದಮೇಲೆ ಫೈನಲ್ ಆಗಿ ವಾರ್ಡ್ರೋಬ್ ಈ ರೀತಿ ಕಾಣಿಸ್ತಾ ಇದೆ. ಸೊ 3-3.5 ಗಂಟೆ ನಿದ್ದೆ ಕೆಟ್ಟು ಇಷ್ಟೆಲ್ಲ ಮಾಡಿದ್ದು ಎಲ್ಲ ಫೈನಲ್ ಆಗಿ ಕ್ಲೀನಾಗಿ ಜೋಡಿಸಿಟ್ಟಾದ್ಮೇಲೆ ಆ ಸಿಗೋ ಖುಷಿ ಇದೆಯಲ್ಲ, ಅದು ಒಂಥರ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಮಾಡಿದ್ದೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಎಕ್ಸ್ಟ್ರಾ ಸ್ಪೇಸ್ ಇದ್ದಿದ್ದರಿಂದ ನನ್ನ ಸ್ಯಾರಿ ಪೌಚಸ್ ಕೂಡ ನಾನು ಇಲ್ಲೇ ಜೋಡಿಸ್ಕೊಂಡಿದ್ದೀನಿ. ಜಾಗ ಎಕ್ಸ್ಟ್ರಾ ಇರೋದ್ರಿಂದ ನನ್ನ ವಾರ್ಡ್ರೋಬಲ್ಲಿ ಸ್ವಲ್ಪ ಜಾಗ ಕಡಿಮೆ ಆಗಿಬಿಟ್ಟಿದೆ. ಅಲ್ಲಿಂದ ಎಲ್ಲ ತಮಿಳ್ನಾಡಿಂದ ಬಟ್ಟೆ ತೊಗೊಂಬಂದಿದ್ರಿಂದ. ಇನ್ನು ಯೂಸ್ ಮಾಡದೇ ಇರೋ ಬಟ್ಟೆನ ಸಪ್ರೇಟಾಗಿ ಇಲ್ಲಿಟ್ಟಿದ್ದೀವಿ. ಬೆಳಗ್ಗೆ ಎಲ್ಲನೂ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ವಾಷಿಂಗ್ ಬಟ್ಟೆ ಕೂಡ ಇಲ್ಲಿಟ್ಟಿದ್ದೀವಿ. ಸೊ ಇನ್ನು ಸ್ವಾತಿ ಮತ್ತು ಪ್ರೇಮ ಆಂಟಿ ಇಬ್ಬರೂ ಕಳಿಸ್ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಅವ್ರಿಗೆ ಕುಂಕುಮ ಕೊಟ್ಟು ಕಳಿಸ್ತಿದ್ದೀವಿ. ಅಲ್ಲಿ ಹೋದ್ಮೇಲೆ ಅತ್ತೆ ಸ್ವಾತಿಗೆ ಹೇಗೆ ಬಾಗಿನ ಕೊಡ್ತಾರೆ ಅಂತ ನೀವು ನೋಡ್ಬೋದು. ಆಂಟಿಗೆ ಒಂದು ಸೀರೆ ತಂದಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿರೋವಂಥ ಸೀರೆ, ಅದನ್ನು ಕೂಡ ಕೊಡ್ತಿದ್ದಾರೆ. ಸ್ವಾತಿಗೆ ಬಾಗಿನ ಕೊಡೋದಕ್ಕೆ ಬಾಗಿನ ಸೆಟ್ ಅಂತಲೇ ಸಿಗುತ್ತೆ ಅಂಗಡಿಯಲ್ಲಿ. ಸೊ ಅದನ್ನು ತೊಗೊಂಡು ಬಂದಿದ್ದಾರೆ. ತುಂಬ ನೀಟಾಗಿ ಪ್ಯಾಕ್ ಮಾಡಿರ್ತಾರೆ, ತುಂಬ ಕ್ಯೂಟಾಗಿ ಕೂಡ ಇರುತ್ತೆ ನೋಡೋಕ್ಕೆ. ಅದನ್ನು ಕೂಡ ನಿಮಗೆ ವ್ಲಾಗಲ್ಲಿ ನೋಡ್ಬೋದು. ನಿಮ್ಮ ಮನೇಲಿ ಹೇಗಿರುತ್ತೆ ಇದೆಲ್ಲ ಪದ್ಧತಿ, ಡಿಫ್ರೆಂಟ್ ಆಗಿರುತ್ತಾ, ಇದೇ ರೀತಿ ಇರುತ್ತಾ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆಯೇ ಈಗಲೂ ಇದೆಲ್ಲ ಫಾಲೋ ಮಾಡ್ತಿದ್ದಾರಾ ನಿಮ್ಮ ಮನೆಯಲ್ಲಿ? ಕೆಲವೊಬ್ಬರು ಈ ಮಾಡ್ರನ್ ಆಗಿಬಿಟ್ಟಿರ್ತಾರೆ, ಇದೆಲ್ಲ ಫಾಲೋ ಮಾಡೋದು ಬಿಟ್ಬಿಟ್ಟಿರ್ತಾರೆ. ಆ ರೀತಿ ಎಷ್ಟು ಜನ ಇದ್ದೀರಾ ಅಂತ ಕೂಡ ಕಮೆಂಟ್ಸಲ್ಲಿ ಬರ್ತಿಳಿಸಿ.
ಈಗ ನಾವೆಲ್ಲರೂ ಭದ್ರಾವತಿಗೆ ಬಂದಿದ್ದೀವಿ. ಇಲ್ಲೇ ಸ್ವಾತಿಗೆ ಬಾಗಿನ ಕೊಡೋಣ ಅಂತ. ಅತ್ತೆ ಎಲ್ಲ ಐಟಮ್ಸ್ನು ಇಲ್ಲೇ ತೊಗೊಂಡು ಬಂದಿದ್ದಾರೆ, ರೆಡಿ ಕೂಡ ಮಾಡ್ಕೋತಾ ಇದ್ದಾರೆ ಕೊಡೋದಕ್ಕೆ. ಇಷ್ಟು ವೆರೈಟಿ ಫ್ರೂಟ್ಸ್ ಇದ್ದಾರೆ, ಫ್ರೆಶ್ ಫ್ರೂಟ್ಸು. ಮನೆಗೆ ಬಂದು ಕೊಡ್ಬೇಕು. ಕಟ್ಟಿದ್ದೀನಿ ನಾನು. ಹಾಲೆಲ್ಲ ಕೊಟ್ಟಿದ್ರು ಆಗದ, ಅದು ಈ ಬಟ್ಟೆ ಗಂಟೆಲ್ಲ ಬರ್ತಾ ಇದೆ. ಮಾಟಿ ಹಾಕಿ ಏನಾಗಲ್ಲ. ಮುರಿದೋಯ್ತು ಹ್ಯಾಂಡ್ಲು, ಚರಿತು. ತಿಂದೆ ನಾವು ಹಿಡಿತಲ್ಲಿ ತಿಂದಿರಾ? ಇಲ್ಲಿಂದ ವಾಯ್ಸ್ ಬರ್ತಿರೋದು ಆ ಕಡೆನಾ? ಈ ಸ್ಯಾರಿ ಭಾವನಾ ಸ್ಯಾರೀಸಲ್ಲಿ ತಗೊಂಡಿದ್ದು ಶಿವಮೊಗ್ಗದಲ್ಲಿ, ತುಂಬಾ ಚೆನ್ನಾಗಿದೆ. ಇದರಲ್ಲೇ ಬ್ಲ್ಯಾಕ್ ಸ್ಯಾರಿ ನಂಗೆ ಕೊಡಿಸಿದ್ದಾರೆ ಅತ್ತೆ, ಅದನ್ನು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಯಾವಾಗಲೂ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ, ಲೇಟೆಸ್ಟ್ ಕಲೆಕ್ಷನ್ ಇರುತ್ತೆ. ಪಕ್ಕ ಮುರಿದಾಗ್ತಾನೆ ಇವತ್ತದು ಹ್ಯಾಂಡ್ಲ್. ಗೊತ್ತಿಲ್ಲ ನಾನು. ತಿನ್ಸು ತಿನ್ಸು. ನಾನು ಕಿರಿಕಿರಿ ಮಾಡ್ತಾನೆ, ಚಾರ್ಜರ್ ಬಿಡಿ ಬಂದೇನು. ರಾತ್ರಿ 10 ಗಂಟೆ ಕಾಫಿ, ಅದೇ ಸ್ಪೆಷಾಲಿಟಿ. ಅದ್ರ ಎಲ್ಲ ಸೊ ಇವತ್ತಿನ ಈ ವ್ಲಾಗ್ ಹೇಗಿತ್ತು, ಟ್ರೆಡಿಷ್ನಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾವು ಬೇಜಾರಲ್ಲಿ ವಾಪಸ್ ಹೋದ್ವಿ, ಸ್ವಾತಿನ ಬಿಟ್ಟು ಹೋಗೋಕ್ಕೆ ಇಷ್ಟನೇ ಇಲ್ದಂಗೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಮತ್ತೆ ನೆಕ್ಸ್ಟ್ ಟೈಮ್ ಅವಳು ಬರೋವರೆಗೂ ವೆಯ್ಟ್ ಮಾಡ್ತಾ ಇರಬೇಕು. ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆ ಬ್ಲೌಸ್ ಪೀಸ್ ಕೊಡೋದು ಒಂದೇ, ಬಿಡೋದು ಒಂದೇ. ಅದು ರೀಸೈಕಲ್ ಆಗ್ತಾ ಇರೋದು. ಮನೆಯಿಂದ ಕೊಟ್ಟಿರ್ತೀವಿ. ಅದಕ್ಕೆ ಸಣ್ಣ ಸಣ್ಣ ಇದು ತಗೊಂಡು ಬಂದಿದ್ದು ಈ ಸಲ. ಇದು ತಟ್ಟೆ ಅದು ಯೂಸ್ ಆದ್ರೂ ಆಗುತ್ತೆ. ಯಾವ್ದ್ರ ಮೇಲೆ ಅದು ಕವರ್ ಆಗುತ್ತೆ ಅಂತ ವಾಣಿ ಇದು ಮಾಡಿದ್ದು. ಬ್ಲೌಸ್ ಪೀಸ್ ತಗೋಬೇಡ, ಅದನ್ನೇ ಕೊಡು. ಬರೋಣ? ಸರಿ, ಬಾಯ್.
ಸಂದೀಪ್ ಬರ್ತೀನಿ. ಸಂದೀಪ್ ಬಾಯ್.